ಇಂದಿರಾ ಕ್ಯಾಂಟೀನ್ ಸಿಎಂ ಸಿದ್ದರಾಮಯ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ. ಬಡವರು, ನಿರ್ಗತಿಕರು, ಕೂಲಿ ಕಾರ್ಮಿಕರ ಹೊಟ್ಟೆ ತುಂಬಿಸ್ತಾ ಇರುವಂತಹ ಯೋಜನೆ. ಈ ಯೋಜನೆಯ ಸರಿಯಾದ ನಿರ್ವಹಣೆ ಇಲ್ಲದೆ ಸಮಸ್ಯೆಗಳ ಸರಮಾಲೆಯೇ ಇಂದಿರಾ ಕ್ಯಾಂಟೀನ್ನಲ್ಲಿ ಸೃಷ್ಟಿಯಾಗ್ತಾ ಇದೆ. ಪಬ್ಲಿಕ್ ಟಿವಿ ಈ ಕುರಿತಂತೆ ಒಂದು ರಿಯಾಲಿಟಿ ಚೆಕ್ ಅನ್ನು ನಡೆಸಿದೆ. ಬನ್ನಿ ನೋಡ್ಕೊಂಡು ಬರೋಣ. ಸಿದ್ದರಾಮಯ್ಯ ಕನಸಿನ ಯೋಜನೆ ಬಗ್ಗೆ ಯಾಕಿಷ್ಟು ನಿರ್ಲಕ್ಷ್ಯ? ಸೋರುತ್ತಿದೆ ಇಂದಿರಾ ಕ್ಯಾಂಟೀನ್ಗಳ ಮೇಲ್ಛಾವಣಿ. ಪಬ್ಲಿಕ್ ಟಿವಿಯಲ್ಲಿ ಇಂದಿರಾ ಕ್ಯಾಂಟೀನ್ಗಳ ಬಿಗ್ ಎಕ್ಸ್ಪೋಸ್. ಒಮ್ಮೆ ಈ ದೃಶ್ಯಗಳನ್ನ ನೋಡಿ. ಇದು ಬಡವರ ಹಸಿವು ನೀಗಿಸುವ ಇಂದಿರಾ ಕ್ಯಾಂಟೀನ್ಗಳ ಅವ್ಯವಸ್ಥೆ. ಸರಿಯಾದ ನಿರ್ವಹಣೆ ಇಲ್ಲದೆ ನಗರದ ಹಲವು ಇಂದಿರಾ ಕ್ಯಾಂಟೀನ್ಗಳು ಸೋರುತ್ತಿವೆ. ಸೋರುತ್ತಿರೋ ನೀರನ್ನ ಬಕೆಟ್, ಪಾತ್ರೆಯ ಮೂಲಕ ಸಿಬ್ಬಂದಿ ಸಂಗ್ರಹ ಮಾಡುತ್ತಿದ್ದಾರೆ. ಇಂದಿರಾ ಕ್ಯಾಂಟೀನ್ಗಳ ಅಧ್ವಾನ ಪಬ್ಲಿಕ್ ಟಿವಿಯ ರಿಯಾಲಿಟಿ ಚೆಕ್ನಲ್ಲಿ ಬಯಲಾಗಿದೆ. ನೋಡಿ. ಇಂದಿರಾ ಕ್ಯಾಂಟೀನ್ಗಳ ಮೇಲ್ಛಾವಣಿಯ ಮೇಲೆ ಮಳೆ ನೀರು ನಿಂತು ಆ ನೀರು ಹೋಗೋಕೆ ಯಾವುದೇ ವ್ಯವಸ್ಥೆ ಮಾಡಿಲ್ಲ. ಹಾಗಾಗಿ ಇಂದಿರಾ ಕ್ಯಾಂಟೀನ್ಗಳ ಮೇಲೆ ನಿಂತಿರುವ ನೀರು ತೇವಗೊಂಡು ಸೋರಿಕೆಯಾಗ್ತಿದೆ. ಯಾವ್ಯಾವ ಇಂದಿರಾ ಕ್ಯಾಂಟೀನ್ಗಳು ಸೋರುತ್ತೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ರಿಯಾಲಿಟಿ ಚೆಕ್ 1. ಅಗ್ರಹಾರ, ದಾಸರಹಳ್ಳಿ, ವಾರ್ಡ್ ನಂಬರ್ 105. ಇಲ್ಲಿನ ಇಂದಿರಾ ಕ್ಯಾಂಟೀನ್ನ ಮೇಲ್ಭಾಗದಲ್ಲಿ ಮಳೆ ನೀರು ನಿಂತು ಅದು ಮೇಲ್ಛಾವಣಿ ಮೂಲಕ ಕ್ಯಾಂಟೀನ್ ಒಳಗೆ ಸೋರ್ತಾ ಇದೆ. ಕ್ಯಾಂಟೀನ್ ಸಿಬ್ಬಂದಿ ಬಕೆಟ್, ಸ್ಟೀಲ್ ಕೊಳಗವನ್ನ ಇಟ್ಟಿದ್ದಾರೆ. ಮತ್ತೊಂದು ಇಂದಿರಾ ಕ್ಯಾಂಟೀನ್ನ ಅಧ್ವಾನದ ಸ್ಥಿತಿಯನ್ನು ತೋರಿಸ್ತಾ ಹೋಗ್ತೇನೆ. ಇಲ್ಲಿ ಕೂಡ ಎರಡೂ ಭಾಗಗಳಲ್ಲಿ ಕೂಡ ಮಳೆ ನೀರು ಸೋರ್ತಾ ಇದೆ. ಮಳೆ ಬಂದಂಥ ಸಂದರ್ಭದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನೀರು ಸೋರಿಕೆ ಆಗುತ್ತೆ. ಮಳೆ ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ಮಳೆ ನೀರು ಏನು ಮೇಲ್ಭಾಗದಲ್ಲಿ ನಿಂತ್ಕೊಂಡಿರುತ್ತೆ ಅದು ತೇವ ಹೆಚ್ಚಾಗಿ ನೇರವಾಗಿ ಹಂತ ಹಂತವಾಗಿ ಬೀಳ್ತಾ ಹೋಗುತ್ತೆ. ಈಗಾಗಲೇ ಮಳೆ ನೀರನ್ನು ಪಾತ್ರೆಗಳಲ್ಲಿ ಸಂಗ್ರಹ ಮಾಡುವಂಥ ಕೆಲಸವನ್ನು ಇಲ್ಲಿನ ಸಿಬ್ಬಂದಿಗಳು ಕೂಡ ಮಾಡ್ತಾ ಇದ್ದಾರೆ. ಗಮನಿಸ್ತಾ ಇದ್ರಿ, ಒಂದು ಬಕೆಟಲ್ಲಿ ಆ ಸೋರಿಕೆ ಆಗ್ತಾ ಇರುವಂತಹ ನೀರನ್ನು ಹಿಡಿದಿಡ್ತಾ ಇದ್ದಾರೆ. ಮತ್ತೊಂದು ಭಾಗದಲ್ಲಿ ಇಲ್ಲಿ ಕೂಡ ಒಂದು ಪಾತ್ರೆಯಲ್ಲಿ ಆ ನೀರನ್ನು ಸಂಗ್ರಹ ಮಾಡುವಂಥ ಕೆಲಸ ಆಗುತ್ತೆ. ಕೇವಲ ಎರಡು ಭಾಗದಲ್ಲಿ ಅಲ್ಲ, ಆ ಭಾಗದ ಕಾರ್ನರಲ್ಲಿ ಕೂಡ ಆ ಮಳೆಯ ನೀರು ಹಂತ ಹಂತವಾಗಿ ಸೋರಿಕೆ ಆಗ್ತಾನೆ ಇರುತ್ತೆ. ಕೇವಲ 2-3 ಭಾಗದಲ್ಲಿ ಅಲ್ಲ, ಬಹುತೇಕ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಕೂಡ ಇಂತಹದ್ದೇ ಸ್ಥಿತಿ. ಇದಕ್ಕೆ ಮೇನ್ ರೀಸನ್ ಮೇಲ್ಭಾಗದಲ್ಲಿ ಏನಿದೆ ಅದು ವೈಟ್ ಸಿಮೆಂಟ್ನ ಮೂಲಕವಾಗಿ ಪ್ಲಾಸ್ಟಿಂಗನ್ನು ಮಾಡುವಂಥ ಕೆಲಸವನ್ನು ಮಾಡಬೇಕಾಗಿತ್ತು. ಕೇವಲ ಟಾರನ್ನು ಹಾಕಿದರೆ ಮಳೆ ಬಂದಂಥ ಸಂದರ್ಭದಲ್ಲಿ ಮಳೆ ನೀರು ಅಲ್ಲೇ ನಿಂತ್ಕೊಳ್ಳುತ್ತೆ. ಆ ನೀರು ಪರ್ಯಾಯವಾಗಿ ಕೆಳಗಡೆ ಬೀಳೋದಕ್ಕೆ ಅಥವಾ ಬೇರೆ ಮಾರ್ಗಕ್ಕೆ ಕಳಿಸೋದಕ್ಕೆ ಯಾವ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಿಲ್ಲ. ಸೊ ಹಾಗಾಗಿ ಆ ಮಳೆ ನೀರು ಅಲ್ಲೇ ಸಂಗ್ರಹ ಆಗಿರುತ್ತೆ. ಆ ಮೇಲ್ಛಾವಣಿ ಏನಿದೆಯಲ್ಲ ಹಂತ ಹಂತವಾಗಿ ತೇವ ಹೆಚ್ಚಾಗಿ ನಿರಂತರವಾಗಿ ಅದು ಸೋರಿಕೆ ಆಗ್ತಾ ಇರುತ್ತೆ. ರಿಯಾಲಿಟಿ ಚೆಕ್ 2. ರಾಜಕುಮಾರ್ ರಸ್ತೆ, ವಾರ್ಡ್ ನಂಬರ್ 106. ಇಲ್ಲಿನ ಇಂದಿರಾ ಕ್ಯಾಂಟೀನ್ನಲ್ಲೂ ಅದೇ ಪರಿಸ್ಥಿತಿ ಮುಂದುವರೆದಿದೆ. ಅದು ಹೇಗೆ ಅಂತ ತೋರಿಸ್ತೀವಿ ನೋಡಿ. ಮತ್ತೊಂದು ಇಂದಿರಾ ಕ್ಯಾಂಟೀನ್ನಲ್ಲಿ ಇದ್ದೀನಿ. ಇಲ್ಲಿ ಕೂಡ ಇಂದಿರಾ ಕ್ಯಾಂಟೀನ್ ಸೋರ್ತಾ ಇದೆ. ಆ ಸೋರುವಂತಹ ನೀರು ಕೆಳಗಡೆ ಬೀಳದಂತೆ ಒಂದು ಪಾತ್ರೆಯಲ್ಲಿ ಅದನ್ನು ಸಂಗ್ರಹ ಮಾಡುವಂಥ ಕೆಲಸವನ್ನು ಕೂಡ ಇಲ್ಲಿನ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ನಮ್ಮ ವಿಡಿಯೋ ಜರ್ನಲಿಸ್ಟ್ ಅಕ್ಷಯ್ ಕುಮಾರ್ ಅದನ್ನು ಕ್ಲೋಸ್ ಅಪ್ಪಲ್ಲಿ ತೋರಿಸ್ತಾರೆ. ಈಗ ನಿರಂತರವಾಗಿ ತೇವ ಆವರಿಸ್ಕೊಂಡಿದೆ. ನೀರು ತೇವ ಆವರಿಸ್ಕೊಂಡಿರುವಂಥ ಹಿನ್ನೆಲೆಯಲ್ಲಿ ಮಳೆಯ ನೀರು ಬಂದಂಥ ಸಂದರ್ಭದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಸೋರಿಕೆ ಆಗುತ್ತೆ. ಆದರೆ ಮಳೆ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಆ ತೇವದ ನೀರು ಹಂತ ಹಂತವಾಗಿ ಕೆಳಗೆ ಬೀಳುತ್ತೆ. ಪರಿಣಾಮವಾಗಿ ಪಾತ್ರೆಗಳನ್ನು ಇಟ್ಟಿರ್ತಾರೆ. ಕೇವಲ ಒಂದು ಭಾಗದಲ್ಲಿ ಅಲ್ಲ, ಮತ್ತೊಂದು ಭಾಗದಲ್ಲಿ ಕೂಡ ಆ ಒಂದು ಬಾಕ್ಸನ್ನು ಇಟ್ಟಿದ್ದಾರೆ. ಆ ಪ್ಲಾಸ್ಟಿಕ್ ಬಾಕ್ಸನ್ನು ಇಟ್ಟು ಅಲ್ಲಿ ಮಳೆ ನೀರು ಕೆಳಗಡೆ ಬೀಳದಂತೆ ಅದರಲ್ಲಿ ನೀರನ್ನು ಸಂಗ್ರಹ ಮಾಡುವಂಥ ಕೆಲಸ ಕೂಡ ಆಗುತ್ತೆ. ಇನ್ನು ಜೋರಾದ ಮಳೆ ಬಂದಂಥ ಸಂದರ್ಭದಲ್ಲಿ ಎಂಟ್ರೆನ್ಸ್ ಭಾಗ ಏನಿದೆಯಲ್ಲ, ಎಂಟ್ರೆನ್ಸ್ ಭಾಗದಲ್ಲಿ ಕೂಡ ಸೋರಿಕೆ ಆಗುತ್ತೆ. ಸೊ ಬಂದಂಥ ಗ್ರಾಹಕರಿಗೂ ಕೂಡ ಒಂದಿಷ್ಟು ಸಮಸ್ಯೆಗಳಾಗುತ್ತೆ. ಇದು ಸುಮಾರು ದಿನಗಳಿಂದಲೂ ಕೂಡ ಇರುವಂತಹ ಅಧ್ವಾನದ ಸ್ಥಿತಿ. ಹಾಗಿದ್ರೂ ಕೂಡ ಸಂಬಂಧಪಟ್ಟಂತಹ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಿಲ್ಲ. ಜೊತೆಗೆ ಈ ಕಾರ್ನರ್ಗಳಲ್ಲಿ ಕೂಡ ಮಳೆ ನೀರಿನಿಂದ ಸೋರ್ತಾ ಇರುತ್ತೆ. ಅದನ್ನು ಈವರೆಗೂ ಕೂಡ ಕ್ಲಿಯರ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡಲಿಲ್ಲ. ಧೂಳು ಹಿಡಿದಿದೆ, ಜೊತೆಗೆ ಅಲ್ಲಲ್ಲಿ ಮಳೆ ನೀರಿನಿಂದ ಸೋರ್ತಾ ಇರುತ್ತೆ. ಆದರೆ ಈವರೆಗೂ ಕೂಡ ಅದನ್ನು ದುರಸ್ತಿ ಮಾಡುವಂತಹ ಕೆಲಸ ಕೂಡ ಆಗಲಿಲ್ಲ. ರಿಯಾಲಿಟಿ ಚೆಕ್ 3. ಬಿನ್ನಿಪೇಟೆ, ವಾರ್ಡ್ ನಂಬರ್ 121. ಇಲ್ಲಿನ ಇಂದಿರಾ ಕ್ಯಾಂಟೀನ್ನಲ್ಲೂ ಅದೇ ಪರಿಸ್ಥಿತಿ ಮುಂದುವರೆದಿದೆ. ಅದು ಹೇಗೆ ಅಂತ ತೋರಿಸ್ತೀವಿ ನೋಡಿ. ಬಿನ್ನಿಪೇಟೆಯ ಇಂದಿರಾ ಕ್ಯಾಂಟೀನ್ನಲ್ಲಿದ್ದೀನಿ. ಇಲ್ಲಿ ಕೂಡ ಅದೇ ಸಮಸ್ಯೆ. ಮೇಲ್ಛಾವಣಿ ಏನಿದೆಯಲ್ಲ, ಮೇಲ್ಭಾಗ ಎಲ್ಲವೂ ಕೂಡ ಮಳೆ ಬಂದಂಥ ಸಂದರ್ಭದಲ್ಲಿ ಮಳೆ ನೀರು ಸೋರುತ್ತೆ. ಸೊ ಕೆಳಗಡೆ ಏನಾದರೂ ಆಹಾರ ಪದಾರ್ಥಗಳಿಟ್ಟರೆ ನೇರವಾಗಿ ಆ ಮಳೆ ನೀರು ಸೋರಿ ಅದರ ಮೇಲೆ ಬೀಳುತ್ತೆ.
ಸಹಜವಾಗಿ ಮೇಲ್ಭಾಗದಲ್ಲಿ ಒಂದಿಷ್ಟು ಗುಣಮಟ್ಟದ ಕಾಂಕ್ರೀಟನ್ನು ಹಾಕಿ ಮಳೆ ಬಂದರೂ ಕೂಡ ಸೋರಿಕೆ ಆಗದೇ ಇರುವಂತಹ ನಿಟ್ಟಿನಲ್ಲಿ ಅದನ್ನು ವ್ಯವಸ್ಥೆಗಳನ್ನು ಮಾಡಬೇಕಾಗಿತ್ತು. ಆದರೆ ಎಲ್ಲೋ ಒಂದು ಕಡೆ ಅದು ಕಳಪೆ ಆಗಿದೆ. ಸೊ ಆ ಕಾರಣಕ್ಕಾಗಿ ಮಳೆ ಬಂದಂತಹ ಸಂದರ್ಭದಲ್ಲಿ ಮೇಲ್ಭಾಗದಲ್ಲಿ ಮಳೆ ನೀರು ಹಾಗೆ ನಿಂತ್ಕೊಂಡು ತೇವಾಗಿ ಆ ಗೋಡೆಗಳಿಗೆ ನೇರವಾಗಿ ಸೋರಿಕೆ ಆಗ್ತಾ ಇರುವಂಥದ್ದು ಕೇವಲ ಈ ಭಾಗದಲ್ಲಿ ಮಾತ್ರ ಅಲ್ಲ, ಇನ್ನು ಹಾಗೆಯೇ ಮುಂಭಾಗಕ್ಕೆ ಬಂದರೆ ಈ ದೃಶ್ಯಗಳಲ್ಲಿ ಕೂಡ ಈ ಭಾಗಗಳಲ್ಲಿ ಕೂಡ ಅಲ್ಲಲ್ಲಿ ಮಳೆ ನೀರಿನಿಂದ ಸೋರಿಕೆ ಆಗುತ್ತೆ. ಅಲ್ಲಲ್ಲಿ ಸಿಮೆಂಟನ್ನು ಕೂಡ ಅದು ತೇವಗೆ ಕಿತ್ಕೊಂಡು ಬಂದಿದೆ. ಈ ಭಾಗದಲ್ಲಿ ಕೂಡ ಮಳೆ ನೀರು ಅಂದರೆ ಕೊನೆಯ ಆ ಕರ್ವ್ ಏನಿದೆಯಲ್ಲ ಆ ಭಾಗದಲ್ಲಿ ಕೂಡ ಮಳೆ ನೀರಿನಿಂದ ಸೋರಿಕೆ ಆಗ್ತಾ ಇದೆ. ಸುಮಾರು ದಿನಗಳಿಂದಲೂ ಕೂಡ ಇದು ಸೋರಿಕೆ ಆಗ್ತಾನೆ ಇದೆ. ರಿಯಾಲಿಟಿ ಚೆಕ್ 4 ಮೆಜೆಸ್ಟಿಕ್. ಇನ್ನು ಮೆಜೆಸ್ಟಿಕ್ ಇಂದಿರಾ ಕ್ಯಾಂಟೀನ್ ನಲ್ಲೂ ಅದೇ ಪರಿಸ್ಥಿತಿ ಮುಂದುವರೆದಿದೆ. ಗೋಡೆಗಳಿಂದ ನೀರು ಜಿನುಗುತ್ತಿದೆ. ಮೆಜೆಸ್ಟಿಕ್ ನಲ್ಲಿರುವಂತಹ ಇಂದಿರಾ ಕ್ಯಾಂಟೀನ್ನ ಒಳಗಡೆ ಇದ್ದೀನಿ. ಗಮನಿಸ್ತಾ ಇದ್ರಿ ದೃಶ್ಯಗಳಲ್ಲಿ ಇಂದಿರಾ ಕ್ಯಾಂಟೀನ್ನ ಮೇಲ್ಛಾವಣಿ ಏನಿದೆ ಆ ಭಾಗ ಮಳೆ ಬಂದಾಗ ಸೋರ್ತಾ ಇದೆ. ಈಗಾಗಲೇ ಅದಕ್ಕೆ ಸುಣ್ಣ ಬಣ್ಣವನ್ನು ಕೂಡ ಹಚ್ಚಿದ್ರು. ಹಾಗಿದ್ರೂ ಕೂಡ ಮಳೆಯ ತೇವದಿಂದಾಗಿ ಹಂತವಾಗಿ ಆ ಒಂದು ಬಣ್ಣ ಕೂಡ ಕಳಿಸ್ತಾ ಇದೆ. ಜೊತೆಗೆ ಆ ಕಾರ್ನರ್ಗಳಲ್ಲಿ ನಿಧಾನಕ್ಕೆ ಆ ಮಳೆ ಬಂದಂಥ ಸಂದರ್ಭದಲ್ಲಿ ನೀರು ಕೂಡ ಸೋರಿಕೆ ಆಗುತ್ತೆ. ಅದರ ಕೆಳಗಡೆ ಏನಾದರೂ ಆಹಾರ ಪದಾರ್ಥಗಳಿಟ್ಟರೆ ನೇರವಾಗಿ ಅದರ ಮೇಲೆ ಸೋರಿರುವಂತಹ ಆ ನೀರು ಅದರ ಮೇಲೆ ಬೀಳುತ್ತೆ. ಈಗಾಗಲೇ ಇದನ್ನು ಈ ಹಿಂದೆನೇ ರಿಪೇರಿಯನ್ನು ಮಾಡಿದರು, ತೇಪೆ ಹಚ್ಚುವಂಥ ಕೆಲಸವನ್ನು ಕೂಡ ಮಾಡಿದರು. ಹಾಗಿದ್ರೂ ಕೂಡ ಹಾಗೆ ನಿರಂತರವಾಗಿ ಸೋರುತ್ತೆ. ಒಂದು ಭಾಗದಲ್ಲೆಲ್ಲ ಆ ಭಾಗ ಏನಿದೆಯಲ್ಲ ಆ ಕಾರ್ನರ್ನ CCTVನ ಆಚೆಯ ಭಾಗಕ್ಕೂ ಕೂಡ ಮಳೆ ನೀರು ಸೋರ್ತಾ ಇದೆ. ಈ ಭಾಗದಲ್ಲಿ ಹೊರತುಪಡಿಸಿ ಉಳಿದಂತೆ ಇಲ್ಲಿ ಯಾರು ಜನ ಊಟವನ್ನು ಮಾಡ್ತಾರೆ ಈ ಸ್ಪೇಸ್ಗಳಲ್ಲಿ ಎಲ್ಲೂ ಕೂಡ ಸೋರಿಕೆ ಆಗೋದಿಲ್ಲ. ಆದರೆ ನೀರಿನ ತೇವ ಹೆಚ್ಚಾಗಿ ಅಲ್ಲಲ್ಲಿ ಲೈಟಾಗಿ ಅಲ್ಲಿ ನೀರು ಸೋರಿಕೆ ಆಗುವಂಥದ್ದು. ಇದು ಕ್ಯಾಶ್ ಕೌಂಟ್ರನ್ನ ಮೇಲ್ಭಾಗದ ಏನಿದೆ ಇದು ಈಗಾಗಲೇ ಎಲೆಕ್ಟ್ರಿಕಲ್ನ ವೈರಿಂಗ್ಗಳು ಕೂಡ ಹಾದು ಹೋಗಿದ್ದಾವೆ. ಅದರ ಮೇಲ್ಭಾಗದಲ್ಲಿ ಮಳೆ ನೀರು ಸೋರಿಕೆ ಆಗುತ್ತೆ. ಅದು ಪೈಪ್ ಇರುವಂಥ ಕಾರಣಕ್ಕಾಗಿ ಅದು ವಿದ್ಯುತ್ ವೈರ್ಗಳಲ್ಲಿ ಆ ಮಳೆ ನೀರು ಹೋಗೋದಿಲ್ಲ. ಒಂದೊಮ್ಮೆ ಆ ಪೈಪ್ ಇಲ್ಲದೆ ಇದ್ರೆ ವೈರ್ಗಳಿಗೂ ಕೂಡ ಮಳೆ ನೀರು ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಹಲವು ಇಂದಿರಾ ಕ್ಯಾಂಟೀನ್ಗಳು ಸೋರುತ್ತಿವೆ. 1 ವರ್ಷದ ಹಿಂದೆ ಡಾಂಬರು ಸಿಮೆಂಟ್ ಮೂಲಕ ತೇಪೆ ಮುಚ್ಚುವ ಕೆಲಸ ಮಾಡಿದ್ದಾರೆ. ಆದ್ರೂ ಮೂಲೆಗಳಿಂದ ನೀರು ಸೋರ್ತಾ ಇದೆ. ಕ್ಯಾಂಟೀನ್ ಮೇಲ್ಭಾಗದಲ್ಲಿ ವೈಟ್ ಸಿಮೆಂಟ್ ಹಾಕಿದ್ರೆ ಈ ನೀರು ಸೋರಿಕೆಯನ್ನ ತಡೆಗಟ್ಟಬಹುದು. ಸಂಬಂಧಪಟ್ಟ ಅಧಿಕಾರಿಗಳು ಇನ್ಮುಂದಾದ್ರೂ ಎಚ್ಚೆತ್ತು ದುರಸ್ತಿ ಭಾಗ್ಯ ಕಲ್ಪಿಸಬೇಕಾಗಿದೆ. ಪ್ರಕಾಶ್, ಪಬ್ಲಿಕ್ ಟಿವಿ, ಬೆಂಗಳೂರು.